ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಭೇಟಿ ಮಾಡಿ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಸಿಟಿಯ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಗ್ರಾಮದ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕ್ ಅನ್ನು ಕೂಡ ನಡೀತಾ ಇದೆ. ಇಂದು ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಕುಂದಗೋಳ ತಾಲೂಕಿನ ಕುಂದಗೋಳ ಪಟ್ಟಣದಲ್ಲಿ ಭೇಟಿ ಮಾಡಲಾಗಿದೆ. ಕುಂದಗೋಳಿನ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರ ಜೊತೆಯಲ್ಲಿ ಕೂಡ ಈ ಪಟ್ಟಣದ ಅನೇಕ ಸದಸ್ಯರು ಕೂಡ ನಾನು ಒಬ್ಬ MR ಪಾಟೀಲ್ನಾಗಿ ಕ್ಷೇತ್ರದಲ್ಲಿ ದುಡಿತೀನಿ, ನಾನು ಒಬ್ಬ MR ಪಾಟೀಲ್ನಾಗಿ ಕೆಲಸ ಮಾಡುತ್ತೇನೆ, ನಾನು ಒಬ್ಬ ಪ್ರಹ್ಲಾದ್ ಜೋಶಿನಾಗಿ ಕೆಲಸ ಮಾಡುತ್ತೇನೆ ಅಂತೇಳಿ ಮುಂದೆ ಸಾಗ್ತಾ ಇರೋ ಜೊತೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ ಕುಂದಗೋಳ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾಗಿ ವಾರ್ಡ್ ನಂಬರ್ 3ರಿಂದ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಮತ್ತು ಮಾಜಿ ಆದ್ರೂ ಕೂಡ 3-4 ತಿಂಗಳಿಂದ ಕ್ಷೇತ್ರದ ಜನಸೇವೆ ಬಿಡ್ಲಾರಂತ ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆ ವಾರ್ಡಿನ 3 ನಂಬರ್ ವಾರ್ಡಿನ ಸದಸ್ಯರಿದ್ದಾರೆ. ಮಾನ್ಯ ಶ್ರೀ ಹನುಮಂತಪ್ಪ ಬೀರಪ್ಪ ಮೇಲಿನ ಮನೆಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮತ್ತು ಪಟ್ಟಣ ಪಂಚಾಯತಿಯಿಂದ ಪುರಸಭೆಗೆ ಹೋಗಿರ್ತಕ್ಕಂಥ ಮೇಲ್ದರ್ಜೆ ಚುನಾವಣೆಗೆ ಜನಸಾಮಾನ್ಯರಿಗೆ ಇವ್ರ ಹೆಸರನ್ನು ಬಯಸ್ತಾ ಇದ್ದಾರೆ. ಈ ಹೆಸರು ಬಯಸ್ತಾ ಇರೋದಕ್ಕೆ ಇವರು ಎಷ್ಟು ಬದ್ಧರಾಗಿದ್ದಾರೆ, ಇವರ ಕಾಲಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಇವರಿಂದ ತಿಳಿದುಕೊಂಡು ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೊಂಡು. ನಮಸ್ಕಾರ ಹನುಮಂತಪ್ಪನವರೇ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೆಂಗಿದೆ? ಚೆನ್ನಾಗಿದೆ ಸರ್. ಎಷ್ಟು ವಯಸ್ಸು ಅಂತ ಕೇಳ್ಬೋದಾ ನಿಮ್ಮನ್ನ? ಕೇಳಬಹುದು ಸರ್. ಎಷ್ಟು ವಯಸ್ಸು ಸರ್ ನಿಮ್ದೀಗ? ನಮ್ಗೆ 58 ಸರ್. 58 ವರ್ಷ. 58. ರಾಜಕೀಯಕ್ಕೆ ಎಷ್ಟು ವರ್ಷದಿಂದ ಪ್ರವೇಶ ಮಾಡಿದ್ರಿ? ರಾಜಕೀಯಕ್ಕೆ ಸುಮಾರು 35 ವರ್ಷದಿಂದ ರಾಜಕೀಯ ಒಳಗಿದ್ದೀರಿ. ಪ್ರಾರಂಭ. ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ರಾಜಕೀಯ? ನಮ್ಮ ರಾಜಕೀಯ 2008ರಿಂದ ಪ್ರಾರಂಭ. 2008ರಿಂದ. 8. ಯಾವ ವಿಷಯದ ಮೇಲೆ ರಾಜಕೀಯ ಪ್ರಾರಂಭ ಮಾಡ್ಕೊಂಡ್ರಿ? ನಾವು ಜನರ ಸೇವೆ, ಹ್ಮ್. ಜನರಿಗಾಗಿ ದುಡಿಬೇಕು, ಜನರಿಗಾಗಿ ಸೇವೆ ಕೆಲಸ ಮಾಡಬೇಕು. ಹ್ಮ್. ಅವರು ಕಷ್ಟ ನೋವುಗಳನ್ನ ಆಲಿಸಿಕೊಂಡು ಅವರಿಗೆ ಯಾವುದೇ ತರಹದ ಬಡವರಿಗೆ ಸಹಾಯ ಸಿಗೋದು, ರೈತರಿಗೆ ಸಹಾಯ ಸಿಗೋದು ಅಥವಾ ಇತರೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಹಾಯ ಸಿಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸರಿ, ಇಲ್ಲಿವರೆಗೆ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರ ಜನತೆಗೆ ಸಹಾಯವನ್ನು ನಿಮ್ಮಿಂದ ಸಿಕ್ಕಿರ್ತಕ್ಕಂತ ತಾಲೂಕು ಪಂಚಾಯತಿಯಲ್ಲಿ ಆಗಿರ್ಲಿ, ತಹಸೀಲ್ದಾರ್ ಆಫೀಸ್ ನಲ್ಲಿ ಆಗಿರ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ಆಗಿರ್ಲಿ, ಸಹಾಯಗಳನ್ನು ಯಾವ ರೀತಿ ಮಾಡ್ತಾ ಬಂದ್ರಿ? ಫಸ್ಟ್ನೇದಾಗಿ ಸಂಘಟನೆ ಮಾಡಿದೀವಿ ಸರ್ ನಾವು. ಹ್ಮ್. DSS ಅಂತ ಹೇಳಿ ಸಂಘಟನೆ ಮಾಡಿದ್ವಿ. ಹ್ಮ್. ಆ ಸಂಘಟನೆ ಜೊತೆ ಎಲ್ಲಾರನು ತಾಲೂಕು ತುಂಬಾ ಎಲ್ಲಾ ಸಂಘಟನೆ ಮಾಡಿದ್ವಿ, ಶಾಖೆ ಮಾಡಿದ್ವಿ. ಹ್ಮ್. ಶಾಖೆ ಮಾಡಿ ಅದರಲ್ಲಿ ಇರುವಂತ ಜನರನ್ನ ಕುಂದಗೋಳಕ್ ಬರಮಾಡಿಕೊಂಡ್ವಿ. ಬರಮಾಡಿಕೊಂಡು ಅದರಲ್ಲಿ ಮತ್ತೆ ಯಾವ್ಯಾವ ತರದ ಅವರಿಗೆ ಸೌಲಭ್ಯ ಸಿಗ್ತಾವು, ಹೈನುಗಾರಿಕೆ ಆಗ್ಲಿ ಅಥವಾ ಏನೇ ಅವರಿಗೆ ಪಂಚಾಯಿತಿಯಲ್ಲಿ ಕೆಲಸ ಕೊಡೋದಾಗ್ಲಿ, ಕೊಡ್ಸೋದಾಗ್ಲಿ, ಅದಕ್ಕೆ ನಿಂತು ಕಟಿಬದ್ಧವಾಗಿ ನಿಂತು ಕೆಲಸವನ್ನು ಕೊಡ್ಸಿದ್ದೇವೆ ಸರ್. ಅದ್ರ ಪ್ರಕಾರವಾಗಿ ನಾವು ಅದನ್ನ ನೋಡಿ ಜನ ನಮ್ಮನ್ನ ಒಪ್ಕೊಂಡು ನಗರದಲ್ಲಿ ನಮ್ಮನ್ನ ಪಟ್ಟಣದಲ್ಲಿ ನಮಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ರು. ಯಾವ ಇಸ್ವಿಯಲ್ಲಿ ನಿಂತ್ರಿ ಸರ್ ನೀವು? 2008ರಾಗ ಸರ್. ಮೊದಲನೇ ಬಾರಿಗೆ 2008ರಲ್ಲಿ ನಿಂತು. ಅವಾಗ ನಿಮ್ಮ ವಿಜಯಶಾಲಿ ಏನಾಯ್ತು ಸರ್? ನಮ್ದು ಗೆಲ್ತು ಸರ್, ವಿಜಯಶಾಲಿ ಆಯ್ತು. ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಭರವಸೆಯನ್ನು ಕೊಟ್ಟಿದ್ರಿ ಸರ್? ಅಭಿವೃದ್ಧಿ ಮಾಡಿಸ್ಕೊಡ್ತೀವಿ. ಅಭಿವೃದ್ಧಿ ನಾವು ರೋಡ್, ಗಟಾರ, ನೀರು, ವಿದ್ಯುತ್ ದೀಪ ಇವನ್ನೆಲ್ಲ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ. ಮತ್ತು ಅವರಿಗೆ ಮನೆಯಲ್ಲಿ ಇರತಕ್ಕಂತ ನಾವು SC ಇರ್ತೇವಲ್ಲ, SC ಇದ್ದ ಕಾರಣಕ್ಕೆ ಅವರಿಗೆ ನಮಗ ಮೀಸಲಿಟ್ಟ ಹಣದಲ್ಲಿ ಅವರಿಗೆ ಶಾಲೆಗೆ ಪಠ್ಯ ಪುಸ್ತಕಗಳನ್ನು ಕೊಡಿಸೋದು, 10ನೇ ಮುಗಿಸಿನ ತರಗತಿ ಮೇಲೆ. ಆ ನಂತರ ಇತರೆ ಮನೆಗೆ ಬಂದಂತ ಸೌಲಭ್ಯ, ವೈಯಕ್ತಿಕ ಪಾಟಿಕಲ್ ಆಗ್ಲಿ ಅಥವಾ ರಾಟಿ ಆಗ್ಲಿ ಅಥವಾ ಏನೋ ಒಂದು ಮತ್ತ ಇತರೆ ಮಿಷನ್ಗಳಾಗ್ಲಿ, ಯಾವ ಸಮಾಜಕ್ಕೆ ಬೇಕಂತ ವಿಷಯಗಳನ್ನ ನಾವು ಕೊಡಿಸ್ತಾ ಇದ್ದೀವಿ ಸರ್. ಅದನ್ನ ಕೊಡಿಸ್ತಾ ನೀವು ಇಲ್ಲಿವರೆಗೆ ತಲುಪಿದೀವಿ ಸರ್. ಸರಿ, 2ನೇ ಬಾರಿಗೆ ಸ್ಪರ್ಧೆಗೆ ಏನಾಯ್ತು ಸರ್ ನಿಮ್ದು? 2ನೇ ಬಾರಿಗೂ ನಾವು ವಿನ್ನಿಂಗ್ ಆದ್ವಿ ಸರ್. ಅವಾಗ ಕೂಡ ವಿನ್ನಿಂಗ್ ಆದ್ರಿ. ಅವಾಗ ಮೊದಲನೇ ಬಾರಿಗೆ 2008ರಲ್ಲಿ ಯಾವ ವಾರ್ಡಿಂದ ಸ್ಪರ್ಧೆ ಮಾಡಿದ್ರಿ? ನಾವು ಅಂಬೇಡ್ಕರ್ ನಗರದಿಂದ ಸ್ಪರ್ಧೆ ಮಾಡಿದ್ವಿ. ವಾರ್ಡ್ ನಂಬರ್ ಸರ್? ವಾರ್ಡ್ ನಂಬರ್ 12 ಇತ್ತು ಸರ್. ವಾರ್ಡ್ ನಂಬರ್ 12. 2008ರಿಂದ ಎಲ್ಲಿವರೆಗೆ ತಲುಪಿದ್ರಿ ಸರ್ ನೀವು? 2008ರಿಂದ 5 ವರ್ಷ ಸರ್.
5 ವರ್ಷ 5 2 ವರ್ಷದ 13 14ವರೆಗೆ ಬಂದ್ರಿ 14 ಅಲ್ಲಿಂದ ಮತ್ತೆ ಒಳ್ಳೆ 18ರವರೆಗೆ ಬಂದ್ರಿ 5 ವರ್ಷ 5 ವರ್ಷ. ಅವಾಗ ಎಷ್ಟನೇ ವಾರ್ಡಿಂದ ಸ್ಪರ್ಧೆ ಮಾಡಿದ್ರಿ? ನಾವು ನಡುವೆ ಒಂದ್ಸಲ ಗ್ಯಾಪ್ ಮಾಡಿದ್ವಿ ಸರ್. ನಡು ಗ್ಯಾಪ್ ಮಾಡಿದ್ರಿ ನಡುವೆ ಗ್ಯಾಪ್ ಮಾಡಿದ್ವಿ ಸರ್. ಈಗ 18ರಲ್ಲಿ ನೀವು ಆಯ್ಕೆ ಆದ್ರಿ. ಆಯ್ಕೆ ಆದ್ವಿ ಸರ್. 18ರಲ್ಲಿ ಆಯ್ಕೆ ಆದಾಗ ಯಾವ್ಯಾವ ಅಭಿವೃದ್ಧಿ ಮತ್ತೆ ಈಗ 3 ನಂಬರ್ ವಾರ್ಡ್ ಇಂದ ತಾವ್ ಆಯ್ಕೆ ಆದ್ರಿ. ಹ್ಞೂ. ಈಗ ಯಾವ್ಯಾವ ಅಭಿವೃದ್ಧಿ ಈ 7-8 ವರ್ಷದಲ್ಲಿ ಆಯ್ಕೆ ಮಾಡಿ ಕೊಟ್ರಿ ಸರ್? ಸರ್ ಈಗ ಆಯ್ಕೆ ಆದ ಸಂದರ್ಭದಲ್ಲಿ ಹ್ಮ್. ನಮ್ಮ MR ಪಾಟೀಲ್ ಶಾಸಕರ ಆಗಿ ನಂತರ ಹ್ಮ್. ಅವ್ರಲಿಂತ್ರ ನಾವು ರೋಡು ಹ್ಮ್. ಗಟಾರ ಹ್ಮ್. ನಾವು ಪಟ್ಟಣ ಪಂಚಾಯತಿಯಿಂದ ನೇರವಾಗಿ ಅನುದಾನ ಇಲ್ಲ ಅಂದ್ರ ಹ್ಮ್. ನಾವು ಜಿಲ್ಲಾ ಇದು ಲೋಕೋಪಯೋಗಿ ಇಲಾಖೆಲಿಂತ್ರ PWD PWD ಇಲಾಖೆಲಿಂತ್ರ ಹಾಕಿಸಿ ನಾವು ರೋಡನ್ನ ಮಾಡಿಸಿದ್ವಿ, ಹ್ಮ್. ಗಟರನ್ನ ಮಾಡಿಸಿದ್ವಿ. ಹ್ಮ್. ಜನರಿಗೆ ಅಡ್ಡಾಡ್ಲಿಕ್ಕೆ ಮತ್ತು ಅಲ್ಲಿ ನನ್ನ ಏರಿಯಾದಲ್ಲಿ ಈಗ ಬರತಕ್ಕಂತ ಏರಿಯಾದಲ್ಲಿ ಹ್ಮ್. ಕರೆಂಟ್ ಇದ್ದಿದ್ದಿಲ್ಲ, ಕರೆಂಟ್ ಕೊಡ್ಸಿದ್ವಿ. ಹ್ಮ್. ಆ ನಂತರ ನೀರಿಂದು ಸೌಲಭ್ಯ ಮಾಡಿದ್ವಿ. ಹ್ಮ್. ನಂತರ ಇತರೆ ರೋಡ್ ಅಂಕರ ನನಗ ಸುಮಾರು ಕೆಲಸ ಕೊಟ್ಟಾರ MR ಸಾಹೇಬ್ರು. ಹ್ಮ್. ಕೆಲಸ ಕೊಟ್ಟು ಅಲ್ಲಿಲಿಂತ್ರ ನನಗ ಜನರ ಕೂಟಾಗಿ ಸ್ಪಂದನೆ ಮಾಡಾಕ ನಮಗ ಅನುಕೂಲ ಮಾಡ್ಯಾರ. ಸರಿ, ಈ ಫಸ್ಟಿಗೆ 2008ರಲ್ಲಿ ನಿಂತಾಗ ಮತ್ತೆ ನೀವು ಮರಳಿ ಯಾಕೆ ಸ್ಪರ್ಧೆ ಮಾಡ್ಲಿಲ್ಲ ಸರ್ 2ನೇ ಬಾರಿಗೆ? 2ನೇ ಬಾರಿಗೆ ಅಂತಂದ್ರ ಅಲ್ಲೇ KGP BJP ಆಗಿತ್ತು ಸರ್. ಹ್ಮ್. ಹಿಂಗಾಗಿ ನಾವು ಸ್ವಲ್ಪ ಅಲ್ಲೇ ನಿಲ್ಲುವುದ್ವಿ, ಸ್ಪರ್ಧೆ ಮಾಡ್ಲಿಲ್ಲ. ಮಾಡಿದ್ವಿ ಸರ. ಹ್ಮ್. ನಿಲ್ಲಾತ ನಮ್ದು, ಅಂದ್ರೆ ನೀವು ಪರಾಜಿತ. ಪರಾಜಿತ ಆದ್ವಿ. ಈಗ 3ನೇ ಬಾರಿಗೆ ಸ್ಪರ್ಧೆ ಮಾಡಿದ್ರಿ, ಅವಾಗ ವಿನ್ ಆದ್ರಿ. ಏನ್ ಆದ್ವಿ. ಈ 3ನೇ ಬಾರಿ ಅವಧಿಯಲ್ಲಿ ಏನೇನ್ ಕೆಲಸಗಳನ್ನು ಮಾಡಿ ಕೊಟ್ರಿ ನೀವು ಪಕ್ಷಾತೀತವಾಗಿ? ಪಕ್ಷಾತೀತವಾಗಿ ನನ್ನಲ್ಲಿ ಬರುವಂತ ಈಗ ಒಂದು ಮೌನೇಶ್ವರ ಪ್ಲಾಟ್ದಲ್ಲಿ ಹ್ಮ್. ಅವರಿಗೆ ಜನರಿಗೆ ಈ ಸುಮಾರು 25 ವರ್ಷ 30 ವರ್ಷ ಆಗ್ಲಾರ್ದಂತ ಕೆಲಸ ಅಂತಂದ್ರ ನಾವು ಶಾಸಕರನ್ನ ಹಿಡ್ಕೊಂಡು ಅವರಿಗೆ ಮನೆಗಳನ್ನ ಕೊಡ್ಸಿದೇವಿ ಸರ. ಒಂದು 30-35 ಮನೆಗಳನ್ನ ಕೊಡ್ಸಿದೇವಿ. ಅವ್ರ ತಾಬಾನ ಮಾಡ್ಸಾಕತ್ತೇವಿ ಈಗ. ಏನ್ರಿ ಸರ, ಮಾಡಿಸಿ ಶಾಸಕರಲಿಂತ್ರನ ನಾವು ಕೊಡ್ಸೇವಿ. ಮತ್ತ ಅಲ್ಲೇ ರೋಡು ಗಟ್ರ ಎಲ್ಲಾ ಮಾಡೇವಿ ಸರ್. ಆಗ್ಲಾರ್ದಂತ ಕೆಲಸಗಳನ್ನ ಅಲ್ಲಿ ಮಾಡೇವಿ ಸರ್. ಈ ಮೂಲಭೂತ ಸೌಕರ್ಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಲಿ, ವಿದ್ಯುತ್ ದೀಪ ಸಮಸ್ಯೆಗಳನ್ನಾಗಿರ್ಲಿ, ಮತ್ತು ಈ ವಾರ್ಡಿನಲ್ಲಿ ಕೆಲವೊಂದಿಷ್ಟು ವಾರ್ಡಿನಲ್ಲಿ ಸುಲಭ ಶೌಚಾಲಯ ವ್ಯವಸ್ಥೆಗಳನ್ನಾಗಿರ್ಲಿ ಯಾವ ರೀತಿ ಮಾಡಿಸಿಕೊಟ್ರು ಸರ್? ಸುಲಭ ಶೌಚಾಲಯಗಳನ್ನ ಮಾಡಿಸಿಕೊಟ್ಟಾಗ ಅವು ಜಾಗ ಸಿಗಲಾರ್ದಂತ ಕಾರಣದಾಗ ವೈಯಕ್ತಿಕ ಶೌಚಾಲಯಗಳನ್ನು ಮಾಡಿಸಿಕೊಟ್ಟೇವೆ ಸರ್. ಫಲಾನುಭವಿ ವೈಯಕ್ತಿಕ ಶೌಚಾಲಯ ಅವ್ರವ್ರ ಮನೆ ಹಿತ್ತಲಾಗ್ಲಿ ಅಥವಾ ಜಾಗ ಅಲ್ಲಿ ಕೊಟ್ಟಲ್ಲಿ ಆಗ್ಲಿ ಮಾಡಿಸಿಕೊಟ್ಟೇವಿ ಸರ್. ಸರಿ, ನಿಮ್ಮ ವಾರ್ಡ್ನಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಅಂಗನವಾಡಿ ಆಗಿರ್ಲಿ ಅಥವಾ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಶಿಕ್ಷಣಗಳನ್ನ ಎಲ್ಲಿವರೆಗೆ ಶಿಕ್ಷಣ ಬರುತ್ತೆ ನಿಮ್ಮ ವಾರ್ಡ್ನಲ್ಲಿ? ನಮ್ಮ ವಾರ್ಡ್ನಲ್ಲಿ ಅಂಗನವಾಡಿ ಒಂದೇ ಇದೆ ಸರ್. ಅಲ್ಲಿ ಕಾಲೇಜ್ ಇದೆ ರೀ ಸರ್. PU ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಇದೆ ನನ್ನ ಏರಿಯಾದಾಗ ಬರುವಂತ. ಅವಕ್ಕೆಲ್ಲ ನಾವು ಅವ್ರು ಸರ್ ಏನ್ ಹೇಳ್ತಾರ, ಗ್ರೌಂಡ್ ನಮಗೆಲ್ಲಾ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಅವ್ರಿಗಿನ್ನು ನಾವು ಮಾಡಿಸ್ಕೊಡಾಕ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಂಡೇವಿ. ಅವ್ರು ಮಾಡಿಸ್ಕೊಡ್ತಾನೆ ಅಂತ ಹೇಳ್ಯಾರ ಸರ್. ಸರಿ, ಈ MR ಪಾಟೀಲ್ ರವರು ಬಂದಾಗಿಂದ ನಿಮ್ಮ ವಾರ್ಡಿಗೆ ಯಾವ್ಯಾವ ಅಭಿವೃದ್ಧಿಯನ್ನು ಸಿಕ್ಕಿದಾವೆ? ತಾವು ಆಯ್ಕೆಯಾಗಿ ಬರ್ಬೇಕಾದ್ರೆ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಚನ್ನಬಸಪ್ಪ ಶಿವಳ್ಳಿ ಅವರು ಶಾಸಕರಾಗಿದ್ರು. ನಂತರ ಕೆಲವೇ ತಿಂಗಳ ನಂತರ ಅವ್ರು ನಿಧನರಾದ್ರು. ಆವಾಗ ಕುಸುಮಾವತಿ ಶಿವಳ್ಳಿ ಅವರು ಬಂದ್ರು. ಕುಸುಮಾವತಿ ಶಿವಳ್ಳಿ ಅವರು ಇದ್ದಾಗ ನಿಮ್ಮ ವಾರ್ಡಿಗೆ ಯಾವೆಲ್ಲ ಅಭಿವೃದ್ಧಿ ಸಿಕ್ಕಿದಾವೆ ಮತ್ತು MR ಪಾಟೀಲ್ರು ಬಂದಾಗಿಂದ ಯಾವೆಲ್ಲ ಅಭಿವೃದ್ಧಿ ಸಿಕ್ಕಿದೆ ನಿಮಗೆ? ಮತ್ತು ನಿಮ್ಮ ಪ್ರಹ್ಲಾದ್ ಜೋಶಿ ಅವರಿಂದ MP ಫಂಡ್ ಇಂದ ಯಾವ್ಯಾವ ಕೆಲಸಗಳನ್ನು ತಗೊಂಡ್ಬಂದ್ರಿ ನಿಮ್ಮ ವಾರ್ಡಿಗೆ? ಸರ್, ಈಗ ಸದ್ಯ ಶಿವಳ್ಳಿಯರ್ ಇದ್ದಾಗ ನಮ್ಗೆ ಯಾವ್ದು ಕೆಲಸ ಸಿಗ್ಲಿಲ್ಲ. ಅದೇ ಚನ್ನಬಸಪ್ಪ ಶಿವಳ್ಳಿಯರ್ ಇದ್ದಾಗ ಮತ್ತು ಅವರು ಪತ್ನಿ ಆದಂತ ಅವ್ರಿಗೂ ಸಿಗ್ಲಿಲ್ಲ. ನಂತರ ಅವ್ರು ತೀರ್ಕೊಂಡ ಮ್ಯಾಗ ಮತ್ತೆ ಬೈ ಎಲೆಕ್ಷನ್ ಬಂದಾಗ ನಮ್ಮ MR ಪಾಟೀಲ್ರ ಆದ್ರಿ. MR ಪಾಟೀಲ್ರ ಆಗಿಂದ MP ಅವ್ರ ಫಂಡ್ ಮತ್ತು ಇವರು MR ಅವ್ರ ಫಂಡ್ ಹಾಕಿಸಿ ನನ್ನ ವಾರ್ಡಿನಲ್ಲಿ ರೋಡ್ ಮಾಡಿಸಿಕೊಟ್ಟಿದ್ದೇನೆ ಸರ್. ಗಟ್ರ ಮಾಡಿಸಿದ್ದೇನೆ. ನಂತರ ವಿದ್ಯುತ್ ದೀಪ ಅಲ್ಲೇ ಕೊಡಿಸಿದ್ದೇವೆ ಸರ್. ನಂತರ ನೀರಿಂದು ವ್ಯವಸ್ಥೆ ಮಾಡಿದ್ದೇವೆ ಸರ್. ಕುಡಿಯುವ ನೀರಿನ ನೀರಿನ ವ್ಯವಸ್ಥೆ ಮಾಡಿ. ಈ ಮುಂಬರ್ತಾ ಇರುವಂತ ಪಟ್ಟಣ ಪಂಚಾಯತಿಂದ ಪುರಸಭೆಗೆ ಬಂತು ನಿಮ್ಮ ಕುಂದಗೋಳ ಪಟ್ಟಣ. ಈ ಮೇಲ್ದರ್ಜೆ ಬದ್ಲಿಗೆ ಯಾರು ಕಾರಣ ಸರ್ ಇದಕ್ಕೆ? ಮೇಲ್ದರ್ಜೆಗೆ ಅಂತಂದ್ರೆ ಸರ್, ಹಿಂದ ಈಗ 15 ವರ್ಷದಿಂದ ಪೈಟೌಟ್ ಇತ್ತಿರಿ ಇದು ಪುರಸಭೆ ಆಗ್ಬೇಕಂತೇಳಿ ಅವಾಗ್ಲಿಂತ್ರ ಮಾಡ್ಕೊಂತ ಬಂದು ಈಗ ಮೊನ್ನೆ ರೀಸೆಂಟ್ಲಿ ನಮ್ ಬೌಡಿ ಇರ್ತಾನ ನಮ್ಮ ದೇಸಾಯಿ ಅವ್ರ ಅಧ್ಯಕ್ಷರ ಇದ್ರು. ಆ ದೇಸಾಯಿ ಅವ್ರ ಅಧ್ಯಕ್ಷರ ಇದ್ದ ಹೊತ್ನಾಗನ ಅವ್ರು ಬೆಂಗಳೂರಿಗೆ ಒಂದ್ 2-3 ಸಲ ಇದು ಬಿದ್ದಿತ್ರಿ. ಆಕ್ಚುಲಿ ಇದು ನಿಲ್ ಮಾಡಿದ್ರಿ ಇಲ್ಲಿ ಬೆಂಗಳೂರಲ್ಲಿ. ನಿಲ್ ಮಾಡಿದಾಗ ನಮ್ಮ ದೇಸಾಯಿ ಅವ್ರು ಹೋಗಿ 1-2 ಸಲ ಬೆಂಗಳೂರಿಗೆ ಹೋಗಿ ಅದನ್ನ ಹಾಕೊಂಡು ಅದನ್ನ ಪಟ್ಟಣ ಪುರಸಭೆ ಆಗಾಕ
ಅವ್ರ ಕಾರಣೀಭೂತರು ಅಂತೇಳಿ ನಾವು ಹೇಳ್ತೇವೆ ಸರ್ ಈ ಸಂದರ್ಭದಲ್ಲಿ. ಅಂದ್ರೆ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಇದು ಆಗೈತ್ರಿ ಸರ್, ಇದು ಆಗೈತಿ. ಆಗೈತ್ರಿ ಸರ್. ಶಾಸಕರ ಬೆಂಬಲ ಹೆಂಗ್ ಸಿಕ್ತು ಸರ್ ನಿಮ್ಗೆ? ಶಾಸಕರು ಅದಕ್ಕೆ ಕೋಆಪರೇಷನ್ ಕೊಟ್ರು ಸರ್. ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗನ ಅವ್ರು ತಗೊಂಡೋಗಿ ಬಾಪ ಅಧ್ಯಕ್ಷ ಅಂತೇಳಿ ತಗೊಂಡೋಗಿ ಕರ್ಕೊಂಡೋಗಿ ಅಲ್ಲಿ ಈ ಪುರಸಭೆ ಆಗಾಕ ಅವರು ಬೆಂಬಲ ಕೊಟ್ಟಾರ ಸರ್. ಅದೇ ನಿಮ್ ಶಾಸಕರು ಮತ್ತೆ ನಿಮ್ಮ ದೇಸಾಯಿ ಅವರು ದೇಸಾಯಿ ಅವರು ಇಬ್ರು ಕೂಡ್ಕೊಂಡೇ ಮಾಡಿರ್ತಕ್ಕಂಥ ಕೆಲಸ ಸರ್. ಪುರಸಭೆ ಆಗಾಕ ಕಾರಣ ಅವ್ರಿಬ್ರು ಜೊತೆಯಲ್ಲಿ ಇದ್ದಾಗನ ನಮ್ದು ಪುರಸಭೆ ಆಗೈತೆ ಸರ್. ಅವ್ರಿಬ್ಬರಿಂದ ಇದು ಆಗಿರ್ತಕ್ಕಂಥ ಪುರಸಭೆ. ಎಸ್, ಓಕೆ. ಮುಂದೆ ಪುರಸಭೆ ಚುನಾವಣೆಯಲ್ಲಿ ಹನುಮಂತಪ್ಪ ಮೇಲ್ಮನಿಯವರಿಗೆ ಜನಸಾಮಾನ್ಯರು ಬಯಸ್ತಾ ಇದ್ದಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಜನಸಾಮಾನ್ಯರ ಬಯಸಿದ್ರ ಮಾತ್ರ ನಾವು ನಿಲ್ತೇವಿ. ಅವರು ನಮಗ ತರ್ಕೊಳ್ಳಾಕೆ ನಮ್ಮನ್ನ ಮುಂದ ಆರಿಸಿ ಕಳ್ಸೋಕೆ ಅವರೇ ಕಾರಣ. ಅವ್ರು ನಮ್ಮನ್ನ ಆರಿಸಿ ಕಳ್ಸಿದ್ರೆ ನಾವು ಒಳ್ಳೇದಾಗ್ತೈತೆ ಅಂತೇಳಿ ಅವ್ರು ಕೆಲಸ ಮಾಡ್ಕೊಡ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಸರಿ, ಯಾಕಂದ್ರೆ ನಾವು ಕೇಳಿದ ಪ್ರಕಾರ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದಾರೆ, ಒಂದು ಬಾರಿ ಸೋತಿದ್ದಾರೆ ಇವರು, 2 ಬಾರಿ ಗೆದ್ದಿದ್ದಾರೆ, 3 ಬಾರಿ ನಿಂತರು, 3 ಬಾರಿಯಲ್ಲಿ 2 ಬಾರಿ ಗೆದ್ರು, 1 ಬಾರಿ ಸೋತರು ಇವರು. ಇವರಿಗೆ ಇದೊಂದು ಬಾರಿಗೆ ನಾವು ಅವಕಾಶ ಕೊಡ್ತೀವಿ, ಯಾಕಂದ್ರೆ ಪುರಸಭೆ ಆದ್ಮೇಲೆ ಹೆಚ್ಚಿನ ಅನುದಾನ ಸಿಗುತ್ತೆ, ಆ ಹೆಚ್ಚಿನ ಅನುದಾನದಲ್ಲಿ ಹೆಚ್ಚಿನ ಕೆಲಸ ಇವರು ಮಾಡ್ಲಿ ಅಂತೇಳಿ ಜನ ನಿಮ್ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಇದರ ಬಗ್ಗೆ ಸರ್? ಅವರು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ರೆ ನಾವು ಅವ್ರ ಸೇವೆಯನ್ನು ಸದಾ ನಮ್ಮ ರಾಜಕೀಯ ಅವಧಿ ಮುಗಿಯೋವರೆಗೂ ಅವರು ಸೇವಕನಾಗಿ ದುಡಿದು ಅವ್ರ ಕೆಲಸವನ್ನು ಮಾಡಿಕೊಡ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳ್ತೇವೆ. ಸರಿ ಸರ್, ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ ಅವರು ಕಾಸ್ಟ್ ನಿಂದ SC ಆಗಿರ್ಲಿ, ಆದ್ರೆ ನಮಗೆ ಯಾವತ್ತೂ ಕೂಡ ನೀವು ಮುಸಲ್ಮಾನರು, ನೀವು ಹಿಂದೂ, ನಮ್ಗೆ SC ಅವರು ಬರ್ಲಿ, ST ಅವರು ಬರ್ಲಿ ಅಂತ ನೋಡೋದಿಲ್ಲ. ಯಾವತ್ತು ಹನುಮಂತಪ್ಪ ಮೇಲಿನ ಮನಿ ಅಂತ ಹೇಳಿದ್ರೆ ಜಾತ್ಯತೀತ ವ್ಯಕ್ತಿ ಅಂತೇಳಿ ಮಾತಾಡ್ತಾರೆ. ಹೇಗೆ ಸರ್ ಇಷ್ಟು ಪ್ರೀತಿ ಕಳಿಸ್ಲಿಕ್ಕೆ ಸಾಧ್ಯ ಆಯ್ತು, ಹೆಂಗಾಯ್ತು ಸರ್? ಅವರಲ್ಲಿ ನಾವು ವಿನಯ ವಿನಂತಿ, ಯಾರ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ, ನಮ್ಮ ಕೆಲಸದಲ್ಲಿ ಇರುವಂಥ ಜಾತಿ ಭೇದ ಇಲ್ದಂಗನ ಅವರು ಆಯ್ತಪ್ಪ ನಿಮ್ಮ ಕೆಲಸ ಎಲ್ಲಿ ತಹಶೀಲ್ದಾರ್ ಆಫೀಸ್ನಲ್ಲಿದೆ ಅಲ್ಲಿ ಮಾಡಿಕೊಡ್ತೀವಿ, ಮತ್ತು ಎಲ್ಲಿದೆ ನಿಮ್ಮದು ಪಟ್ಟಣ ಪಂಚಾಯತಿಯಲ್ಲಿದೆ ಅಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿ ನಾವು ಅವ್ರ ಪ್ರೀತಿ ವಿಶ್ವಾಸನ ಗೆಲ್ಲಿಸ್ತೀವಿ. ಈ ರೀತಿ ಅಭಿವೃದ್ಧಿ ಬಗ್ಗೆ ತಾವು ಜಾತ್ಯತೀತವಾಗಿ ಕೆಲಸವನ್ನು ಮಾಡ್ತಾ ಬಂದ್ರಿ. ಸರಿ, ಈ ಅಧಿಕಾರ ಇಲ್ಲದಂತ 1 ಊರಿಂದ 2 ವರ್ಷ ನಿಮಗೆ ಸ್ಟಾರ್ಟಿಂಗ್ ಗೆದ್ದು ಬಂದ ತಕ್ಷಣ ಇದು ಕೋಟಿಗೆ ಕೆಟಗಿರಿಗಾಗಿ ಹೋಯ್ತು, ಹೌದಾ ಸರ್? ಹೌದು ಸರ್, ಹೌದು ಸರ್. ನಂತರ ಅಧಿಕಾರದಲ್ಲಿ ಬಂದಿದ್ದು 5 ರಿಂದ 5.5 ವರ್ಷ. ಹ್ಞೂ ಸರ್. ಬಂದ್ಮೇಲೆ ಎಷ್ಟು ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಟ್ಟಿವಿ. ಆಶ್ರಯ ಮನೆಗೆ ಬಂದಿರತಕ್ಕಂತ ಜಾಗ ಇದೆ, ಅವ್ರಿಗೆ ಹಾಕೊಳ್ಳಕ್ ಶಕ್ತಿ ಇಲ್ಲ ಅಂತವರಿಗೆ ಅಂಬೇಡ್ಕರ್ ವಸತಿ ಯೋಜನೆ ಆಗಿರ್ಲಿ, ಬಸವ ವಸತಿ ಯೋಜನೆ ಆಗಿರ್ಲಿ, PM ಯೋಜನೆ ಆಗಿರ್ಲಿ, ಮತ್ತು ಜನಸಾಮಾನ್ಯರನ್ನು ಬರ್ತಾ ಇರುವಂತ ಮೀಸಲಾಗಿ ಬಂದಿರತಕ್ಕಂತ ಆಶ್ರಯ ಮನೆಗಳನ್ನು SC ST ಕಾಸ್ಟಿಗೆ ಅದನ್ನು ಎಷ್ಟು ಅರ್ಜಿ ಬಂದಿದ್ವು, ಆ ಅರ್ಜಿ ಒಳಗಡೆ ಎಷ್ಟು ಪೂರೈಕೆ ಮಾಡಿಕೊಟ್ರಿ ಸರ್? ನಮ್ಮಲ್ಲಿ ಈಗ ಬಂದಂತ ಈಗ ಬಸವ ವಸತಿ ಅಂಬೇಡ್ಕರ್ ಇವು ನಿಲ್ಲಾಗ್ಯಾವ ಸರ್. ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ನಿಲ್ಲಾಗ್ಯಾವು. ಈಗ ನಮ್ಗೆ ಸ್ಲಮ್ ಬೋರ್ಡ್ಲಿಂತ್ರನ 235 ಮನೆ ಬಂದಿದ್ವು ಸರ್. ಅವು ಸ್ಲಮ್ ಏರಿಯಾದಲ್ಲೇ ಕಟ್ಟಿಸಿಕೊಡ್ಬೇಕಂತೇಳಿ ಬಂದಿದ್ವು ಸರ್. ಅವನ್ನ ಏನು ಮಾಡಿದ್ವಿ ಅಂದ್ರೆ 235 ಮನೆನೂ ನಾವಿಲ್ಲಿ ಕುಂದಗೋಳದಲ್ಲಿನ ನಿರ್ಮಾಣ ಮಾಡೇವು ಸರ್. ನಿರ್ಮಾಣ ಅಂತಂದ್ರೆ ಫಸ್ಟಿಗೆ SC STಗೆ ಕೊಟ್ಟಿವಿ ಸರ್. SC STಗೆ ಅಂತೇಳಿ ಮೀನ್ಸ್ ಸರ್, ಅಂದ್ರೆ ಸ್ಲಮ್ಗೆ ಎಷ್ಟನ್ನ ಅಂತೇಳಿ ಕನ್ಸಿಡರ್ ಇತ್ತದ. ಕನ್ಸಿಡರ್ ಇದ್ದಾಗನ ಸ್ಲಮ್ಗೆ ಕೊಟ್ಟಿವಿ ಸರ್. ನಾವು ಸ್ಲಮ್ಗೆ ಕೊಟ್ಟು ಉಳಿದ ಒಂದು 100 ಮನೆ ಉಳಿದಿದ್ವು ರೀ. 130 ಮನೆ ಆದವು, 100 ಮನೆ ಉಳಿದ್ರ ಅವನ್ನ ನಾವು ನಿಲ್ ಮಾಡಿದ್ವಿ. ನಿಲ್ ಮಾಡಿದ ತಕ್ಷಣ ಅವು ಏನಂದ್ರೆ ಮತ್ತೆ ನಾವು ಬೇರೆದವ್ರು ಕೇಳಕತ್ರ, ಬೇರೆ ತಾಲೂಕಿನವ್ರು. ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಶಾಸಕರನ್ನ ಕೇಳ್ಕೊಂಡು, ನಮ್ಮ MR ಪಾಟೀಲ್ರನ್ನ ಕೇಳ್ಕೊಂಡು, ಸರ್ ನಾವು ಇಲ್ಲೇ ಯಾವುದೇ ಜಾತಿ ವರ್ಗಕ್ಕಾಗಲಿ ನಾವು ಇದೇ ಜಾತಿ ಅಂತಿಲ್ಲ, ಎಲ್ಲ ಜಾತಿಗೂ ಕೊಡ್ತೇವೆ ಅಂತೇಳಿ ಆ 100 ಮನೆನೂ ಏನೈತಲ್ಲ ಕುಂದಗೋಳ ಪಟ್ಟಣದಲ್ಲಿ ಈ ಸ್ಲಮ್ಮನ್ನು ಬಿಟ್ಟು ನಾವು SC ಇರತಕ್ಕಂಥ ಇಲ್ಲಿ 3 ಜನನ ಕೂಡಿ ನಾವು ಶಾಸಕರಿಗೆ ಕೇಳ್ಕೊಂಡಾಗ ಶಾಸಕರು ಏನಂದ್ರು, ಒಂದೇ ಪಕ್ಷದಿಂದ 3 ಜನ ಅಥವಾ ಬೇರೆ ಬೇರೆ ಪಕ್ಷದಿಂದ, ಅಂದ್ರೆ ನಾವು ಒಬ್ರು BJP, ಇನ್ನಿಬ್ರು ಕಾಂಗ್ರೆಸ್ ರೀ, ಒಬ್ರು ST ಒಬ್ರು SC, ಅಂದ್ರೆ ಒಟ್ಟ 3 ಜನ ಅವರು. ಅಂದ್ರೆ ನಾವು ಸ್ಲಮ್ಮಿನಲ್ಲೇ ಮಾಡ್ಬೇಕಂದಾಗ SC ಕನ್ಸಿಡರ್ ಮಾಡ್ತಾರ ಅದ್ರಾಗ ಆ ಮೆಂಬರ್ಸ್ನ. ಆ ಮೆಂಬರ್ಸ್ ಕೂಡ್ಕೊಂಡು ನಾವು MR ಪಾಟೀಲ್ರನ್ನ ಕಟ್ಕೊಂಡು, ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನ ಕಟ್ಕೊಂಡು ಇಲ್ಲೇ ಉಳಿಬೇಕನ್ನಂಗ 100 ಮನೆನೂ ಏನೈತಲ್ಲ ಎಲ್ಲಾ ಜಾತಿಗೂ ಕೊಟ್ಟೇವ್ ಸರ್. ಲಿಂಗಾಯತ, ಹಿಂದೂ, ಅಲ್ಪಸಂಖ್ಯಾತರು, ನಂತರ ಎಲ್ಲಾ ಜಾತಿ ವರ್ಗಕ್ಕೂ ನಾವು ಈ ಮನಿ ಏನೈತಲ್ಲ ಹಂಚಿ ಅವ್ರವ್ರು ಇದ್ದ ಜಾಗದಾಗ ಮನಿ ಕಟ್ಕೊಳಕ್ ನಾವು ಕೊಟ್ಟೇವ್ ಸರ್.
100 ಮನಿನು ಸರ್, 100 ಮನಿನು 100 ಮನಿನು ಸರ್, 125 ಮನಿ ಸರ್, 125. 125. ಇದರಲ್ಲಿ ಹೆಚ್ಚಿಗೆ SC ST ಅವರಿಗೆ ಮಾಡಿರಬಹುದು. ಹೆಚ್ಚಿಗೆ SC STನೇ ಮಾಡೇವ್ ಸರ್. ಅಂದ್ರೆ ಒಂದು 50 ಮನಿ ಮಾಡಿದ್ರೆ 75 ಮನಿ ಎಲ್ಲಾ ಜಾತಿಯವರಿಗೂ ಎಲ್ಲಾ ಜಾತಿಯವರಿಗೆ ಹಂಚೇವ್. ಓಕೆ, ಥ್ಯಾಂಕ್ ಯು. ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಹ್ಮ್. MR ಪಾಟೀಲ್ರ ಜೊತೆ ತಾವು ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ, ಒಂದು ವೇಳೆ ಚುನಾವಣೆಗೆ ನಿಲ್ಲುವುದೇ ಆದ್ರೆ, ಯಾವ ಅಭಿವೃದ್ಧಿ ವಿಷಯ ಇಟ್ಕೊಂಡು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ? ಮುಂದೆ ನಾವು ಅವ್ರದ್ದು ಏನೇ ಕೆಲಸ ಬರಲಿ, ಈಗ ನನಗೆ ಎಷ್ಟನೇ ವಾರ್ಡನ್ನು ಮೀಸಲ ಬರ್ತೈತಿ, ಆ ವಾರ್ಡನ್ನು ನೋಡಿಕೊಂಡು ಆ ವಾರ್ಡಿನ ಜನದ ಅವರು ಆಶೀರ್ವಾದ ತಗೊಂಡು ಅವರು ಏನು ಮಾಡಂತ ಹೇಳ್ತಾರೆ ಸೇವೆ, ಆ ಸೇವೆಗೆ ನಾವು ಬದ್ಧರಾಗಿರ್ತೇವೆ ಅಂತೇಳಿ ಮುಂದಿನ ಚುನಾವಣೆಗೆ ನಿಲ್ತೇವೆ. ಹಾಗಾದ್ರೆ ಪ್ರಬಲ ಆಕಾಂಕ್ಷೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಮೊದಲಿಗೆ ಆಯ್ಕೆಯಾಗಿರ್ತಕ್ಕಂಥ ವಾರ್ಡ್ ನಂಬರ್ 12 ಫಸ್ಟಿಗೆ 2008ರಲ್ಲಿ, ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ವಾರ್ಡ್ ನಂಬರ್ ಎಷ್ಟು ಸರ್? 12 ಸರ್. ಎರಡನೇ ಬಾರಿಗೂ ಪರಾಜಿತ ಆದಾಗೂ ಕೂಡ ವಾರ್ಡ್ ನಂಬರ್ 12ರಿಂದ ಸ್ಪರ್ಧೆ ಮಾಡಿದ್ರಿ. ಈಗ ವಾರ್ಡ್ ನಂಬರ್ 3ರಿಂದ ಸ್ಪರ್ಧೆ ಮಾಡಿದ್ರಿ. ಮುಂದೆ ಯಾವ ಕ್ಷೇತ್ರ ರಿಸರ್ವ್ ಆಗುತ್ತೆ ಆ ಕ್ಷೇತ್ರದ ಮತದಾರ ಆಶೀರ್ವಾದ ಮೇರೆಗೆ ತಾವು ಹೋಗ್ತಾ ಇದ್ರಿ. ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ಮತ್ತು ಕುಂದಗೋಳ ಪಟ್ಟಣ ಜನತೆಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮುಂದಿನ ಬಾರಿಗೆ ಚುನಾವಣೆ ಮಾಡ್ತಕ್ಕಂಥ ವಿಷಯ ಬಂದಾಗ ಎಲ್ಲರ ಆ ವಾರ್ಡಿನ ಜನರ ಆಶೀರ್ವಾದ ಪಡ್ಕೊಂಡು, ಆನಂತರ ನಮ್ಮ ಶಾಸಕರಾದಂಥ MR ಪಾಟೀಲ್ರು ಆಶೀರ್ವಾದ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು, ಈಗ ಸದ್ಯ ಸಚಿವರಾದಂಥ ಜೋಶಿ ಸಾಹೇಬರಿಗೆ ಆಶೀರ್ವಾದದಿಂದ ಈ ಮುಂದಿನ ಚುನಾವಣೆ ಬರತಕ್ಕಂಥ ಚುನಾವಣೆಯಲ್ಲಿ ಎಲ್ಲರ ಆಶೀರ್ವಾದ ಮಾಡಿ ನನಗೆ ಆಶೀರ್ವಾದ ಇನ್ನೊಮ್ಮೆ ಚುನಾವಣೆಗೆ ವಿಜಯಶಾಲಿ ಆಗಲಿ ಅಂತೇಳಿ ತಾವು ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮುಂದೆ ಚುನಾವಣೆ ಬರ್ತಕ್ಕಂಥ ಕುಂದಗೋಳ ನಗರದ ಎಲ್ಲ ವಾರ್ಡಿನ ಕೆಲಸ ಕಾರ್ಯಗಳಿದ್ದಲ್ಲಿ ಅದಕ್ಕೆ ನಾನು ಮಾಡಿಕೊಡ್ತೇವೆ ಅಂತೇಳಿ ತಮ್ಮಲ್ಲಿ ಚಿರಗುಣಿಯಾಗಿರುತ್ತೇನೆ ಎಂದು ಭಾವಿಸುತ್ತೇನೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಹನುಮಂತಪ್ಪ ಬೀರಪ್ಪ ಮೇಲಿನ ಮನಿಯವರೇ. ನಿಮ್ಮ ಧ್ವನಿಯಿಂದ ಗೊತ್ತಾಗುತ್ತೆ ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ನಿಮ್ದು, ಹೌದಲ್ವಾ? ಹೌದು ಸರ್. ಎಸ್, ಓಕೆ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಮೇಲಿನ ಮನಿಯವರೇ. ತಮಗೆ ಮುಂದಿನ ಚುನಾವಣೆಯಲ್ಲಿ ಆ ಭಗವಂತ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಾವು ಕಾರ್ಯಾತ್ರಾ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಭಗವಂತ ಯಶಸ್ಸನ್ನು ಕೊಡ್ಲಿ ಅಂತ ಸಂದರ್ಶನ ಮುಗಿಸ್ತದೆ. ನಮಸ್ತೆ. ಥ್ಯಾಂಕ್ ಯು.